ಮತ್ತು ನಮ್ಮ ಸುಪ್ರೀಂ ಕೋರ್ಟ್ ವಕೀಲರು ಹಾಗೂ ನಮ್ಮ ಹಿಂದೂಸ್ತಾನ್ ಲಾ ಫಾರ್ಮಾ ಸಂಸ್ಥೆಯ ಮುಖ್ಯಸ್ಥರಾದ PK ಮೌಲಾನಾ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತೇನೆ. ಇನ್ನು ನಮ್ಮ ಸೀಮಂತ್ ಕುಮಾರ್ ಅವ್ರ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತರು. ಧನ್ಯವಾದಗಳು. ಧನ್ಯವಾದಗಳು ಶ್ರೀ PK ಮೌಲಾನಾ ಶರೀಫ್ ಅವರಿಗೆ. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ಹಾರೈಸ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದಲ್ಲಿ ಶ್ರೀ PK ಮೌಲಾನಾ ಶರೀಫ್ ಅವರು ಸುಪ್ರೀಂ ಕೋರ್ಟ್ ವಕೀಲರು, ಹಿಂದೂಸ್ತಾನ್ ಲಾ ಫಾರ್ಮ್, ಅವರಿಗೂ ಕೂಡ ಕಾರ್ಯಕ್ರಮದಲ್ಲಿ ವಿಶೇಷವಾದ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಚಪ್ಪಾಳೆ ಬರಲಿ, ದಯವಿಟ್ಟು ಚಪ್ಪಾಳೆ ಹೊಡೆದು ಎಲ್ಲ ವಿಶೇಷ ಈಗ ನಮ್ಮನ್ನ ನೀವು ಟಿವಿಗಳಲ್ಲಿ ಪಿಕ್ಚರಲ್ಲಿ ತೋರಿಸಿದ ತಕ್ಷಣ ನಮ್ಮನ್ನ ಖಾದಿ ಬಟ್ಟೆ ಹಾಕಿದ ತಕ್ಷಣ ಏನು ನಾವು ಜೈಲ್ ಕರ್ಕೊಂಡು ಹೋಗೋದು, ಬೇಲ್ ಕೊಡೋದು ಇವೆಲ್ಲ ನೋಡಿದ್ರೆ ಕಳ್ಳ ಅಂತ ಕರೆಯೋಂಥ ಒಂದು ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಇಂಥದ್ರಲ್ಲಿ ಬದುಕಿ ನಾವು ಸೈ ಅನ್ಸ್ಕೋಬೇಕಾದ್ದು ಭಾಳ ಕಷ್ಟ. ನಿಜನ ಸುಳ್ಳೆನೆಯ ನೋಡ್ತಾ ಇದ್ದೀಯ ನೀನು. ಸೊ ಅಂಥ ಪರಿಸ್ಥಿತಿಲಿ ಈಗ ನಾವೆಲ್ಲ ಇದ್ದೀವಿ. ಬಟ್ ಇರಲಿ, ದಿಸ್ ಎ ಚಾಲೆಂಜಿಂಗ್ ಲೈಫ್, ಏನು ಮಾಡೋಕ್ಕಾಗಲ್ಲ. ಸೊ ನಾನು ಒಬ್ರಿಗಿಬ್ಬರಿಗೆ ಅಂತ ಹೇಳೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಬೇಕಾದಷ್ಟು ಬರ್ತದೆ. ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರು ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಒಳ್ಳೆಯದಾಗ್ಲಿ. ಹಾಗೆ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಇಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಪ್ರತಿ ವರ್ಷವೂ ಪ್ರೆಸ್ ಕ್ಲಬ್ ವತಿಯಿಂದ ಇವತ್ತೇನು ಈ ಕಾರ್ಯಕ್ರಮ ಮಾಡಿದ್ದಾರೆ, ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಗುರುತಿಸಿ ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ. ಇದು ಅವಾರ್ಡ್ ಅನ್ನೋದಕ್ಕಿಂತನೂ ನಮ್ಮ ಡೆಪ್ಯೂಟಿ CM ಅವರು ಹೇಳಿದರು, ಇನ್ನೊಂದು ಜವಾಬ್ದಾರಿ ಅಂತ. ಆ ಜವಾಬ್ದಾರಿ ಸ್ಥಾನವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರೋದ್ರಲ್ಲಿ ನಮ್ಮ ಅಣ್ಣ ಹಜ್ ಕಮಿಟಿ ಅಧ್ಯಕ್ಷರಾದಂಥ ಜುಲ್ಫಿಕರ್ ಅವರು ಸಹ ಒಬ್ಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇಂತಹ ಕಾರ್ಯಕ್ರಮಗಳು ಆದಾಗ ಈ ಸಮುದಾಯ ಏನಿದೆ ಇವತ್ತು 1947 ಆದಮೇಲೆ ಭಾಳ ಹಿಂದೆ ಇತ್ತು. ಈಗ ನೀವೆಲ್ಲನೂ ಫ್ರಂಟ್ ಲೈನ್ಗೆ ಬಂದು ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀರಿ, ಇದಕ್ಕೆಲ್ಲ ಸಕ್ಸಸ್ ಆಗಲಿ, ಅಲ್ಲಾ ದಯೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.